ಕೃಷ್ಣ ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಹಾಗೆ ನನ್ನ ಮಗಳ ಹುಟ್ಟುಹಬ್ಬ ಕೂಡ. ಅವಳು ಆಗಸ್ಟ್ 15ಗೆ ಹುಟ್ಟಿದ್ದು. ಸೊ ಹಾಗಾಗಿ ಇವತ್ತು ಅವಳ ಹುಟ್ಟಿದ ಹಬ್ಬ. ಎರಡೆರಡು ಖುಷಿ ನಮಗೆ. ಒಂದು ಕಡೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ, ಹಾಗೆ ಮಕ್ಕಳ ಹುಟ್ಟುಹಬ್ಬ. ಹಾಗೆ ಒಂದು ಕಡೆ ಬೇಜಾರು ಕೂಡ ಉಂಟು. ನಿಮಗೆಲ್ಲ ಗೊತ್ತೇ ಇದೆ ಕೋಲ್ಕತ್ತಾದು ಇನ್ಸಿಡೆಂಟು. ಅದನ್ನೆಲ್ಲ ನೆನೆಸ್ಕೊಳ್ಳುವಾಗ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಬಟ್ ಏನು ಮಾಡೋದು, ನಾವು ಸ್ಟೇಟಸ್ ಹಾಕ್ಬೋದಷ್ಟೇ, ಮತ್ತು ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕಾಗಲ್ಲ. ಅದೆಲ್ಲ ನಿಲ್ಲಬೇಕಂದ್ರೆ ಒಂದು ಕಠಿಣ ಕ್ರಮ ತಗೊಳ್ಬೇಕು. ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಜನರಿಗೆ ಹೆದರಿಕೆ ಕಡಿಮೆ ಕಾನೂನಿದು. ಹಾಗಾಗಿ ಈ ಥರ ತುಂಬ ಅತ್ಯಾಚಾರ ಎಲ್ಲ ಆಗತ್ತೆ. ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋಕ್ಕೆ ಭಯ ಆಗುತ್ತೆ, ಅಥವಾ ನಾವೊಬ್ಬೊಬ್ಬರು ಹೋಗೋಕ್ಕೂ ಭಯ ಶುರುವಾಗಿದೆ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮುಂದೆ ಯಾವತ್ತಾದರೂ ತುಂಬ ಕಠಿಣ ರೀತಿಯಲ್ಲಿ ಕ್ರಮ ತಗೊಂಡಾಗ ಇಂಥ ಕೆಲವೊಂದು ವಿಷಯಗಳು ಕಡಿಮೆ ಆಗ್ಬೋದು. ಏನಂತೀರ ಅಲ್ವಾ? ಓಕೆ, ಇವತ್ತು ನನ್ನ ಮಗಳ ಹುಟ್ಟುಹಬ್ಬ, ಹಾಗಾಗಿ ಸ್ವಲ್ಪ ಅವಳಿಗೆ ಇಷ್ಟವಾದ ಪಲಾವ್ ಮಾಡ್ತಾಯಿದ್ದೀನಿ. ವಿಷಯ ಏನಪ್ಪ ಅಂದರೆ, ಆ್ಯಕ್ಚುಲಿ ನಾನು 5 ಗಂಟೆಗೆ ಅಲ್ರಾಮ್ ಇಟ್ಟಿದ್ದೆ ಬೇಗ ಹೇಳಬೇಕು ಅಂತ. ನನಗೇನು ಎಚ್ಚರನೇ ಆಗಿಲ್ಲ, ಅಲ್ರಾಮೂ ಆಗಿಲ್ಲ. ಪುಣ್ಯಕ್ಕೆ 6 ಗಂಟೆ ಅಷ್ಟೊತ್ತಿಗೆ ನನ್ನ ಚಿಕ್ಕಮ್ಮ ಕಾಲ್ ಮಾಡಿದ್ರು ಅವಳು ವಿಶ್ ಮಾಡೋಕೆ ಅಂತ. ಆವಾಗ ನೋಡ್ತೀನಿ ಗಂಟೆ 6 ಎದ್ದು ಬಿದ್ದು ಅಂತ ಎದ್ದು ರಪ್ಪ ಎಲ್ಲ ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನಿನ್ನೆ ರೆಡಿ ಮಾಡಿ ಇಟ್ಟಿದ್ದೆ ನೈಟ್ ಎಲ್ಲ. ಹಾಗಾಗಿ ಸ್ವಲ್ಪ ಈಸಿ ಆಯಿತು. ಇಲ್ಲಾಂದರೆ ಇವತ್ತು ಲೇಟ್ ಆಗ್ತಿತ್ತು ನಂದು ಪಲಾವ್ ಆಗೋತ್ತಿಗೆ. ಯಾಕಂದರೆ ಮಕ್ಕಳಿಗೆ ಬೇರೆ ಸ್ಕೂಲಿಗೆ ಹೋಗಬೇಕಲ್ಲ, ಅವರಿಗೆ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಇರತ್ತೆ ಮಧ್ಯಾಹ್ನ ತನಕ. ಸೊ ಹಾಗಾಗಿ ಹೋಗಲೇಬೇಕು ಅವರಿಗೆ. ಹಾಗಾಗಿ ಪಲಾವ್ ಅಂತೂ ಇಂತೂ ಮಾಡ್ತಾ ಇದ್ದೀನಿ. ಅವಳಿಗೆ ಪಲಾವೆಲ್ಲ ಅಂದರೆ ತುಂಬ ಇಷ್ಟ. ಹಾಗಾಗಿ ಬರ್ತ್ಡೇ ದಿನ ಮಕ್ಕಳಿಗೆ ಇಷ್ಟ ಆಗಿರೋದು ಮಾಡಿದರೆ ಅವರಿಗೂ ಖುಷಿ ಆಗುತ್ತಲ್ವ. ಹಾಗಾಗಿ ಪಲಾವೇ ಮಾಡೋಣ ಅಂತ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಇನ್ನೂ ಯಾರೂ ಎದ್ದಿಲ್ಲ, ನಾನೊಬ್ಬಳೇ ಎದ್ದಿರೋದು. ಓಕೆ, ಇವಾಗ ಬೇಗ ಪಲಾವ್ ಮಾಡ್ಕೊಳ್ಳೋಣ ಬನ್ನಿ. ಪಲಾವೆಲ್ಲ ಮಾಡಾದ್ಮೇಲೆ ಅಷ್ಟೊತ್ತಿಗೆ ಮಕ್ಕಳು ಎಲ್ಲ ಹೇಳ್ತಾರೆ. ಆಮೇಲೆ ಹನಿಗೆ ವಿಶ್ ಬೇರೆ ಮಾಡಬೇಕು. ಸೊ ಇವತ್ತು ಅರ್ಜೆಂಟೇ ಆಗ್ತಾಯಿದೆ ಅಲ್ಲ. ಓಕೆ, ಇವಾಗ ಪಲಾವ್ ಕೂಡ ರೆಡಿಯಾಗಿದೆ. ಹಾಗೆ ಹನಿನೂ ಬಂದಳು. ಅವಳಿಗೆ ಬರ್ತ್ಡೇ ವಿಶ್ ಮಾಡಿ ಇನ್ನು ನನ್ನ ಮಗನ ಎಬ್ಬಿಸ್ಬೇಕು. ಫಸ್ಟ್ ಇವಳು ಹೇಳ್ತಾಳೆ, ಆಮೇಲೆ ಅವನ್ನ ಎಬ್ಸೋದು. ನಾನೀಗ ವಿಶ್ ಮಾಡ್ಬೋ. ಅಕ್ಕ 1 ವರ್ಷ ಅಕ್ಕನಿಗೆ ವಿಶ್ ಮಾಡು. ಅಕ್ಕನಿಗೆ ವಿಶ್ ಮಾಡು. ಅಷ್ಟೇಯಾ? ನೀನೆಂತದ ಅಮ್ಮ ಮಾರಯ್ಯ. ಒಂದು ಮುತ್ತೆಲ್ಲ ಕೊಟ್ಟು ವಿಶ್ ಮಾಡುದಪ್ಪ. ಎಂಕೆಲ್ಲ ಬಾಡಿ ವಿಶ್ ಮಾಡಿದೆನಾ? ಸುಳ್ಳು ಹೇಳಿದ. ನನ್ಗೆ ಹಂಗೆ ಹ್ಯಾಪಿ ಬರ್ಡೇ ಅಂತ ಹೇಳಿದಷ್ಟೇ. ಒಂದು ಮುತ್ತು ಕೊಡ್ತಿ. ಚಾಕ್ಲೇಟ್ ಕೊಡಲೆ, ಬೊಕ್ಕ ಚಾಕ್ಲೇಟ್. ನೀನು ಅವಳಿಗೆ ಗಿಫ್ಟ್ ಕೊಡು, ಆಮೇಲೆ ಅವಳಿಗೆ ಚಾಕ್ಲೇಟ್ ಕೊಡ್ತಾಳೆ. ಬಾಟ್ಲಿ ಸ್ನಾಕ್ಸ್ ಎಲ್ಲ ಬಾಟ್ಲಿಲ್ಲ. ಬಾಯ್. ಕೃಷ್ಣ ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ? ನಮ್ದು ತಿಂಡಿ ಎಲ್ಲ ಆಯ್ತು. ಇವಾಗ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ತಿಂಡಿ ಎಲ್ಲ ಆಗಿ ಇನ್ನು ಕೆಲಸ ಸ್ಟಾರ್ಟ್. ಇವತ್ತು ಮಗಳ ಬರ್ಡೇ ಅಲ್ವಾ? ಸೊ ಸ್ಪೆಷಲ್ ಏನೂ ಇಲ್ಲ. ಯಾಕಂದರೆ ಇವತ್ತು ನಾಳೆ ಅವನಿಗೆ ಕ್ಲಾಸ್ ಟೆಸ್ಟ್ ಎಲ್ಲ ಇದೆ ಮಕ್ಕಳಿಗೆ. 22ಗೆ ಎಕ್ಸಾಮು. ಹಾಗಾಗಿ ಏನಪ್ಪ ಅಂದರೆ ಸಿಂಪಲ್ ಆಗಿ ಮಾಡೋಣ ಅಂತ ಹನಿ ಹತ್ರನೂ ಹೇಳಿದೆ. ತುಂಬ ಏನು ಮಾಡಲ್ಲ, ಸಿಂಪಲ್ ಆಗಿ ಮಾಡ್ತಿದ್ದೆ ಅಂದರೆ. ಯಾಕಂದರೆ ಲಾಸ್ಟ್ ಟೈಮ್ ಕೃಷ್ಣನ್ ಬರ್ತ್ಡೇಗಾದ್ರೂ ಅಮ್ಮ ಇದ್ರು, ಹೆಲ್ಪ್ಗೆ ಅಮ್ಮ ಇದ್ರು. ಸೊ ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಇದ್ರು, ಕಷ್ಟ ಆಗಿಲ್ಲ. ಹಾಗೆ ಹೇಳಿದರೆ ಬರ್ತಾರೆ ವನಜಕ್ಕೆಲ್ಲ. ಆದರೂ ಈ ಸಲ ಓದಲಿಕ್ಕೆಲ್ಲ ತುಂಬ ಉಂಟು ಅವರಿಗೆ. ನಾಳೆ ಕ್ಲಾಸ್ ಟೆಸ್ಟ್ ಎಲ್ಲ ಉಂಟು. ಹಾಗಾಗಿ ನಾನು ಇನ್ನು ನೈಟ್ ಎಲ್ಲ ಇಟ್ಟರೆ ಓದಿಸ್ಲಿಕ್ಕೆ ಆಗಲ್ಲ, ಅಡಿಗೆದೇ ಆಗ್ತದೆ. ಹಾಗಾಗಿ ಇವತ್ತು ಸಿಂಪಲ್ ಆಗಿ ಕಬಾಬ್ ಮತ್ತು ಸ್ಪ್ರೈಟ್ ಕೊಡುವ ಅಂತ ಮಕ್ಕಳಿಗೆ. ಮತ್ತು ಕೇಕ್ ಕಟ್ಟಿಂಗ್ ಅಂತೂ ಎಂತೂ ಉಂಟೆ ಅಲ್ವಾ, ನಾವು ಮಾಮೂಲಿ. ಮೊನ್ನೆ ಕೃಷ್ಣನ ಬರ್ತ್ಡೇಗೆ ಯಾರೆಲ್ಲ ಇದ್ರು ಅವರೇ ಬರ್ತಾರೆ. ಸೊ ಹಾಗಾಗಿ ಸಿಂಪಲ್ ಆಗಿ ಬರ್ತ್ಡೇ ಮುಗಿಸೋದು. ಹಾಗೆ ಹನಿಗೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಉಂಟು ನಂದು. ಆ್ಯಕ್ಚುಲಿ ಅದು ಇವತ್ತು ನಂಗೆ ಸಿಗತ್ತೆ ಇಲ್ವಾ ಗೊತ್ತಿಲ್ಲ. ಬುಕ್ ಮಾಡಿದ್ದೇನೆ, ಉಪ್ಪಿನ ಅಂಗಡಿಯಲ್ಲಿ ಇದೆಯಂತೆ. ಇವತ್ತು ಕೊಟ್ಟರೆ ಪುಣ್ಯ, ಇಲ್ದಿದ್ರೆ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿ ಒಂದು ಸಣ್ಣ ಗಿಫ್ಟ್ ಕೊಡುವ ಅಂತ ಇದ್ದೇನೆ. ಹೆಣ್ಣು ಮಕ್ಳಿಗಾದ್ರೆ ಏನಾದರೂ ಕೊಡ್ಬೋದು, ಸಣ್ಣದು ಪುಟ್ಟದು. ಈ ಗಂಡು ಮಕ್ಕಳಿಗೆ ಕೊಡೋದೇ ಕಷ್ಟ. ಈಗ ಕೃಷ್ಣದಿರ್ಬೋದು ಬೆಳಿಗ್ಗೆ ಕೊಡುವಾಗ, ನನಗೆ ಎಂತ ಕೊಟ್ಟಿಲ್ಲ ನೀನು ಅಂತ. ಹಾಗಾಗಿ ಓಕೆ, ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಮೊದಲು ಕಿಚನ್ ಕ್ಲೀನ್ ಮಾಡಿ ಮತ್ತು ಚಿಕನ್ ಸಾಂಬಾರು ಮಾಡಬೇಕು. ಕಬಾಬು ಸಂಜೆಗೆ. ಸೊ ಹಾಗಾಗಿ ಕಳಿಸಿಟ್ರೆ ಸಂಜೆ ಮಾಡಿದರೆ ಸರಿ ಆಗುತ್ತೆ. ಒಂದು 4 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದರೆ 6 ಗಂಟೆ ಅಷ್ಟೊತ್ತಿಗೆ ಕೇಕ್ ಎಲ್ಲ ಕಟ್ ಮಾಡಿ ಮುಗಿಸಿಬಿಡುದು. ಮತ್ತು ಓದಿಸ್ಲಿಕ್ಕೆಲ್ಲ ಉಂಟು. ಹಾಗೆ ಅಪ್ಪ ಅಮ್ಮ ಇದ್ದಿದ್ರೆ ಖುಷಿ ಆಗ್ತಾಯಿತ್ತು. ಬರ್ದೆ, ಬಟ್ ಅವರಿಗೆ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಮ್ಮನಿಗೆ, ವರಲಕ್ಷ್ಮಿ ಪೂಜೆದೆಲ್ಲ. ಅಜ್ಜಿ ಬದಲಿಗೆ ಅವ್ರ ಅಜ್ಜಿ ಇನ್ನೂ ಬಂದಿಲ್ಲ. ಹಾಗಾಗಿ
ಓಕೆ, ಹಾಗಾದ್ರೆ ಕೆಲಸ ಸ್ಟಾರ್ಟ್ ಮಾಡುವ ಬನ್ನಿ. ಚಿಕನ್ ಸಾರು ಯಾಕೆ ಅಂದ್ರೆ ಅವಳಿಗೆ ಚಿಕನ್ ಅಂದ್ರೆ ಇಷ್ಟ ಅಲ್ವಾ, ಮತ್ತೆ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗತ್ತೆ ಅವಳಿಗೆ. ಅದಕ್ಕೆ ಚಿಕನ್ ಸಾರು ಸ್ವಲ್ಪ ಮಾಡಿಟ್ರೆ 2 ದಿನ ತಿಂತಾಳೆ. ಹಾಗಾಗಿ ಅಷ್ಟೇ, ಮತ್ತೆಂತೆಲ್ಲ ಸ್ಪೆಷಲ್ ಅಂದ್ರೆ ಕಬಾಬ್ ಮತ್ತೆ ಸ್ಪ್ರೈಟ್. ಇವತ್ತು ಎಲ್ಲ ಅರ್ಜೆಂಟಲ್ಲೇ ಇದ್ದು. ಬೆಳಿಗ್ಗೆ ಈ ಒಂದು ಕಡೆಯಿಂದ ನೀರು ಬೇರೆ ಖಾಲಿ ಆಗಿತ್ತು, ಎದ್ದಿದ್ದು ಲೇಟು. ಚಿಕ್ಕಮ್ಮ ಒಂದ್ ವೇಳೆ ಫೋನ್ ಮಾಡ್ಲಿಲ್ಲ ಅಂದ್ರೆ ನಂಗೆ ಎಚ್ಚರನೇ ಆಗ್ತಿರ್ಲಿಲ್ಲ. ಅಲ್ರಾಮ್ ಇಟ್ಟಿದ್ದೆ, ಆದ್ರೂ ಗಟ್ಟಿ ನಿದ್ರೆ. ಅದಂದ್ರೆ ರಾತ್ರಿ ವಿಶ್ ಎಲ್ಲ ಮಾಡಿ ಮಲಗುವಾಗ ಲೇಟ್ ಆಗಿದೆ ಅಲ್ಲ, ಇವಳ್ದು ಸ್ಟೇಟಸ್ ಎಲ್ಲ ಹಾಕಂದ್ರೆ ನಾನು ಮಲಗುವಾಗಲೇ 11:30 11:45 ಆಯ್ತು. ಇನ್ನು 8 ಗಂಟೆ ಇರೋದಲ್ಲ ಅಂತ ಹೇಳಿ ವಿಡಿಯೋ ಎಲ್ಲ ಎಡಿಟ್ ಮಾಡುವಾಗ 12:15 ಆ ಥರ ಆಯ್ತು. ಹಾಗೆ ಓಕೆ, ಹಾಗಾದ್ರೆ ಬನ್ನಿ ಮೊದಲು ಕೆಲಸ ಮುಗಿಸಿ ಮತ್ತೆ ನಿಮಗೆ ಸಿಗ್ತೇನೆ. ನಾನು ಇದು ಗಿಫ್ಟ್ ಬಂತು, ಪ್ಯಾಕ್ ಮಾಡಿದ್ದೇನೆ. ಏನಂತ ನಿಮಗೆ ಕೂಡ ಆಮೇಲೆ ತೋರಿಸ್ತೇನೆ. ಏನೇ ಹೇಳಿ, ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕೂ ಕೂಡ ಖುಷಿ ಆಗುತ್ತೆ, ಯಾರಾದ್ರೂ ನಮಗೂ ಕೊಟ್ಟರು ಕೂಡ ಖುಷಿ ಆಗುತ್ತಲ್ವಾ. ಸೊ ನನಗೂ ಅಷ್ಟೇ ಅವಳಿಗೆ ಗಿಫ್ಟ್ ಕೊಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಸಂಜೆವರೆಗೆ ಕಾಯ್ಬೇಕಲ್ಲ. ಅತ್ತೆಗೆ ತೋರಿಸಿದೆ, ಮತ್ತೆ ಅತ್ತೆಗೆ ತೋರಿಸ್ದೆ, ಮತ್ತೆ ಹೇಳ್ದೆ ಈಗಲೇ ಹೇಳ್ಬೇಡಿ ಅಂತ. ಅವರೇ ಹೇಳ್ತಾರೆ, ಅವ್ರ ಹಾಗೆ ಸೀಕ್ರೆಟ್ ಯಾವ್ದು ಇಟ್ಕೊಳಲ್ಲ, ಹೇಳ್ತಾರೆ. ಮತ್ತೆ ಹೇಳ್ಬೇಡಿ ಸಂಜೆನೆ ಹೇಳ್ತೇನೆ ಅವ್ರಿಗೆ. ಈಗ ಬಂದಿದಷ್ಟೇ, ಇದು ತಂದ ನಮ್ಗೆಲ್ಲ ಅರ್ಧ ತನಕ ಬರ್ತದೆ ಅಷ್ಟೇ. ಮೊದಲೆಲ್ಲ ಮನೆಗೆ ತಂದು ಕೊಡ್ತಾ ಇದ್ರು, ಈಗ ಅರ್ಧ ತನಕ ಮಾಡ್ತಾ. ಈಗ ಚಿಕನ್ ಸಾಂಬಾರ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಮಾಮೂಲಿ ಚಿಕನ್ ಸಾಂಬಾರೆಲ್ಲ, ಹಾಗಾಗಿ ಏನು ನಾನು ಶೇರ್ ಮಾಡಲ್ಲ. ಕಬಾಬ್ಗೆ ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ, ಪೇಸ್ಟ್ ಎಲ್ಲ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ. ಸಂಜೆ ಕಾಯಿಸಿದ್ರೆ ಮಕ್ಕಳಿಗೆ 12 ಗಂಟೆಗೆ ಬಿಡ್ತಾರೆ, ಈಗ ಬರ್ತಾರೆ. ಎಂತ ಕೆಲಸ ಕೂಡ ಆಗಲ್ಲ. ನನಗೊಂದು ಸಾಂಬಾರ್ ಆಗ್ಬೇಕು. ನನಗೆ ಇವಾಗ ಏನಾದ್ರು ಸ್ವಲ್ಪ ಪೆಕ್ಕರಲ್ಲಿ ಚಟ್ನಿ ಏನಾದ್ರು ಮಾಡುದು ಸಾಕು, ಲೇಟ್ ಆಯ್ತಲ್ಲ. ಹಾಗಾಗಿ ಓಕೆ, ಮತ್ತೆ ಸಿಗ್ತೇನೆ. ಓಕೆ, ಇವಾಗ ಚಿಕನ್ ಸಾರು ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಏನು ಸ್ಪೆಷಲ್ ಮಾಡಲ್ಲ ಅಂದಿದ್ದೆ. ಚಿಕನ್ ಸಾರು ಯಾಕಂದರೆ ಅವಳಿಗೆ ಇಷ್ಟ ಅಲ್ವಾ, ಹಾಗಾಗಿ 1-2 ದಿನ ಇಟ್ಟರೆ ತಿಂತಾಳೆ ಅಂತ. ಹಾಗೆ ಕಬಾಬ್ ಅಂತೂ ಸಂಜೆ ಮಾಡೋದು. ಹಾಗೆ ನನಗೋಸ್ಕರ ನಾನು ಇವತ್ತು ಸ್ವಲ್ಪ ಸೋರೆಕಾಯ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಅದಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಚಿಕನ್ ಸಾರು ಮಾಡಲಿಲ್ಲ ಅಂದರೆ ಮತ್ತೆ ಅವಳು ಹೇಳ್ತಾಳೆ ಖಾಲಿ ಕಬಾಬ್ ಮಾತ್ರನಾ ಅಮ್ಮ ಅಂತ. ಅದಕ್ಕೆ ಚಿಕನ್ ಸಾರು ಸ್ವಲ್ಪ ಮಾಡೋಣ ಅಂತ ಇದ್ದೀನಿ. ಇನ್ನೇನು ಮಕ್ಕಳು ಬರೋ ಹೊತ್ತಾಯಿತು, ಮಧ್ಯಾಹ್ನ ತನಕ ಅಲ್ವಾ. ಸ್ಕೂಲ್ ಬಂತು ಮನೆಗೆ 12 ಗಂಟೆ ತನಕ ಅಲ್ಲ. ಗಿಫ್ಟ್ ಇದ್ದು ಇದೇ ಸಿಕ್ಕಿದೆ ಅವನಿಗೆ. ನಾನು 12 ಗಂಟೆಗೆ ಬಿಟ್ಟಿದ್ದ. ಎತ್ತು 12 ಗಂಟೆ 15 ಗಂಟೆಗ ಮೆಲ್ಲ ಏರ್ನ ಪುರ ಅವಿರ್ನ ಅನಗನ ಶೋಕುಂಡ ತಾವು ಕೃಪಾ ಅನಾಗ. ಹಾಗೆ ಅವಳ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಕೆಲವು ಗಿಫ್ಟ್ ಕೊಟ್ಟಿದ್ರು, ಅದನ್ನ ಎಲ್ಲ ತೋರಿಸ್ತಾ ಇದ್ದಾಳೆ. ಅವಳಿಗಿಂತ ಜಾಸ್ತಿ ನನ್ನ ಮಗನಿಗೆ ಖುಷಿ ಆಗ್ತುಂಟು ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅವನಿಗೆ ಕೊಟ್ಟು ಗಿಫ್ಟ್ ಎಲ್ಲ ಲಗಡಿ ಮಾಡಾಯ್ತು ಅವನು. ಈಗ ಅವಳ ಗಿಫ್ಟಿಗೆಲ್ಲ ಕಣ್ಣು ಹಾಕ್ತಾ ಇದ್ದಾನೆ. ಇನ್ನೇನೆಲ್ಲ ಅವಳ ಹತ್ರ ಕಿತ್ಕೊಳ್ಳೋಕುಂಟು ನನಗಂತೂ ಗೊತ್ತಿಲ್ಲ, ನೀವೇ ನೋಡಿ. ಇನ್ನು ದಿನ ಹಾಳಾಕೊಂಡು ಶೋಕುಂಡ ಡಾಲ್ ತೆಚ್ಚಿಲ್ಲ ಕವರ್ಡ್ ಮಾಡಿ ಕೃಪಾನ ಅನಾಗಂಡು ಚಂದ ಕಲ್ಲರ್ ಶೋಕುಂಡು ಇಂದೆಲ್ಲ ಶೋಕುಂಡು ಡಾಲ್ ಹನಿ ಲೆಕ್ಕನೆ ಉಂಡು, ಹನಿ ತರನೇ ಉಂಟು. ಕಪ್ಪು ಶೋಕುಂಡಾಯ್ತಾ ಕೃಪಾ ಕೊಡ್ತೀನ ಈಗ ನನಗೆ ಆಯ್ತಾ ಕೃಪಾ. ಫ್ರೆಂಡ್ಸ್ ಇಟ್ಸ್ ಎ ಹಾಲಿಡೇ ಟೈಮ್. ನಮ್ಮ ಗಿಫ್ಟ್ ಎಲ್ಲ ಲಗ ಆಡಿ ಹೋಗಿದೆ ಸಿಕ್ಕಿದ್ದು. ಅವೆಲ್ಲ ಬರ್ಬಂಡ ಅವು ದೆತ್ತದಿಲ್ಲ ಇಪ್ಪಟ್ ದೆತ್ತಿಗೆ ಇತ್ತು ಪಾಂಡ ಕಪ್ಪು ಕಪ್ಪ ಹಾಕ್ಬಿಟ್ಟು ಪಾಂಡ ಅವ್ರು ಎನ್ನ ಒಂಜಿ ಗಿಫ್ಟ್ ಶಾಜು ನನಕ್ಕೆ ಸಿಕ್ಕಿದ ನೋಡ ಕಲ್ಪನೆದಿಲ್ಲ ತೊಟ್ಟಿದಿಲ್ಲ ಈ ಬಾಡ್ದು ಉಂಡ್ರ ಪಂಡನ ಎಡ ನನಗೆ ಬಾರಿ ಖುಷಿ ಯಾಕೆ ಗೊತ್ತಾ, ಸಂಧ್ಯಾ ವಿಶ್ ಮಾಡಿದ್ರು ಡಾಲಿ ಬ್ಲಾಗರು.
ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತೆ, ಹಾಗೆ ಖುಷಿ ಅಂತೆ ಅದ. ಅಮ್ಮ ಒಂದು ಯೂಟ್ಯೂಬರ್ ಆಗಿ ವಿಶ್ ಮಾಡಿದ್ರು ಖುಷಿ ಆಗುದಿಲ್ಲ. ಈ ಮನುಷ್ಯ ನೋಡಿ, ಡ್ರೆಸ್ ಚೇಂಜ್ ಮಾಡು ಅಂದ್ರೆ ಐಸ್ ಕ್ರೀಮ್ ತಿಂತ ಕೂತಿದ್ದಾನೆ. ನೀನೆಂತ ಕೊಟ್ಟೆ ಅಕ್ಕನಿಗೆ ಗಿಫ್ಟ್? ಎಂತ ಕೊಡ್ಲಿಲ್ಲ, ಕೇಳಿದ್ದು ಮಾತ್ರ. ನುಪ್ಪಾಡಮ್ಮ, ಇವನೊಬ್ಬ ನೋಡಿ, ಇವತ್ತೆಲ್ಲ ಇವನೇ ತಂದು ಕೊಟ್ಟಿದ್ದು, ಚಿಕನು ಗಿಕಾನು ಎಲ್ಲ. ಇವತ್ತು ಚಿಕನ್ ಸಾರ್. ಎಂತ ಇವನೊಂದು ಉಂಟಲ್ಲ ಬರೀ ಚೊರಪಟ್ಟು, ಬರೀ ಈ ಹಾಡು ಕಲೀಲಿಕ್ಕೆ ಹೇಳಿದಾರಂತೆ ಮಿಸ್ಸು. ಯಾವ್ದು ಕಡಿಮೆ ಆದ್ರೂ ಈ ಕೆಲಸ ಒಂದು ಕಡಿಮೆ ಆಗಲ್ಲ ಅಲ್ಲ ಕೃಷ್ಣ ನಮ್ಗೆ. ಕೃಷ್ಣ ಹೆಲ್ಪ್ ಮಾಡುದು ನೋಡಿ ನನ್ಗೆ. ಸ್ಟೈಲ್ ಒರೆಸ್ತಾಟ ಮಾರಾಯ, ಅನ್ನೋದು ಉಂಟುದು ಕೂತ್ಕೊಂಡು ಒರೆಸ್ತಾರ. ಯಾವ ಯಾವ ಹಾ ಗುಡ್ಡು ಕೃಷ್ಣೆ ಗುಡ್ಡು. ಅಂಚು ಪಾಯರ ಬಲ್ಲಿ ಒರೆಸಿನಾಡೆ ಕೂಡ ಪಾಯರ ಅಲ್ಲಿ ಪಿರ ಪಿರ ಬರೋಡು ಒರೆಸೊಂದು ತಿರ್ಗು ಇಂಚು ತಿರ್ಗು. ಅಂಚ ಅವ ಎದುರು ಒರೆಸೋ ಒಂದು ಬರೋಡು ಇಂಚಿಗೆ. ಅಂಚು ಪಾಯರ ಬಲ್ಲಿ ಒರೆಸಿನೈಟ ಪಾಯರಲ್ಲಿ ಹಿಂದೆ ಅಂಚು ಪುರ ಒರೆಸ್ತಾನೆ ಅಲ್ಲ ಅಂಚ ಒರೆಸಿನೈಟ ಕೂಡ ಪಾಯರಲ್ಲಿ. ನಾನು ಇದು ಲೋಟಲ್ಲಿ ಕುಡಿಯೋದು. ಎಂತ ಕುಡಿಯುದು? ಚಾ. ಹನಿಗೆಲ್ಲ ಕೊಟ್ಟಲ್ಲಿ ಗಿಫ್ಟ್. ಇಲ್ಲಿ ಚಿಕ್ಕವರು ಅಂತ ಬರ್ತಿದೆ ಈಗ. ಯಾವುದು ಇದು? ಅದು ಹನಿಗೆ ಅಲ್ವಾ ಕೊಟ್ಟದ್ದು ಗಿಫ್ಟ್? ಹನಿಗೆ ಕೊಟ್ಟ ಗಿಫ್ಟ್ ಅಲ್ಲಿ ನೀನ್ ಟೀ ಕುಡಿದ? ಅದು ಸಣ್ಣವರಿಗಲ್ಲ, ಅದು ಹನಿದು ಹನಿದು ಚಿತ್ರ. ಅದು ನೋಡ ಹನಿದು ಚಿತ್ರ. ಕೃಪಾ ಬೈತಾಳೆ, ಕೃಪಾ ಬೈತಾಳೆ. ಹನಿ ಕೊಡು, ಅದ್ರಲ್ಲಿ ಬಿಸಿ ಕುಡಿಬಾರ್ದು. ಚೌಲಿ ಅಂದ್ರೆ ಚೌಲಿ ಚಾ. ಯೋಗಿತಕ್ಕನ ಮನೆಯಲ್ಲಿ ಅಣ್ಣಂದಿರು ತಂಗಿಗೋಸ್ಕರ ಎಂತ ಮಾಡ್ತಿದ್ದಾರೆ ನೋಡ್ಕೊಂಡು ಬರುವ ಬನ್ನಿ. ಅದೆಂತ ಇಲ್ಲ, ಬೆಲೂನ್ ಕಟ್ಲಿಕ್ಕೆ ಉಂಟು, ಅದಕ್ಕೆ ನಾನು ಇಲ್ಲೇ ಕಟ್ಟಿ ತನ್ನಿ ಅಂತ ಹೇಳಿದೆ ಯೋಗಿತಕ್ಕನ ಮನೆಯಲ್ಲಿ. ಯಾಕಂದ್ರೆ ಹನ್ನಿಗೆ ಸ್ವಲ್ಪ ಸರ್ಪ್ರೈಸ್ ಇರಲಿ ಅಂತ ಹೇಳಿದ್ರೆ, ಖಾಲಿ ಕೇಕ್ ಕಟ್ ಮಾಡ್ಲಿಕ್ಕೆಲ್ಲ ಅದು ಬೆಲೂನಿಗೆ ಸಾಕಾಗಲ್ಲ ಅಂತ. ಅದಕ್ಕೆ ಒಮ್ಮೆ ನೋಡಿ ಬರುವ. ಯಾವ್ದಮ್ಮ ಇದು? ಯಾವ ಓ ತಂಗಿಗೋಸ್ಕರ ಅಣ್ಣಂದಿರ ಸಾಹಸ. ಕಟ್ಲಿಕ್ಕೆ ಮಾತ್ರ ಇವ್ರು, ಮತ್ತೆಲ್ಲ ನಂದಿ. ಮತ್ತೆ ಐನೆಂಚ ಜಾಯಿಂಟ್ ಮಲ್ಪುನ ಜಾಯಿಂಟ್ ಅನ್ಪುಗೆ ಜಾಯಿಂಟ್ ಮಾಡಿ ಜಾಯಿಂಟ್ ಅವ್ ಯೂಟ್ಯೂಬ್ ಉಂಡತಯ್ಯ ಉದ್ದ 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 ಜಾಯಿಂಟ್ ಮಾಡ್ತಂದ ಬಿಚ್ಚ ಇಂದ ಅಂಚನಂತ ಜಾಯಿಂಟ್ ಮಾಡ್ತಾರ. ಮಾಡಿ ಮಾಡಿ ಜಾಯಿಂಟ್ ಮಾಡ್ಬಿಡು. ಇವತ್ತಾಗುವಾಗ ದಡಗ್ ಬಂದಾಗ ಏತು ಬಗ್ಗೆ ಬುಡಾವು ಅಲ್ಲಿಗೆ ಬರುವಾಗ ಇಷ್ಟು ಬೆಲೂನ್ ಇರ್ಲಿಕ್ಕಿಲ್ವಾ ಅಂತ. ಹಾಗೆ ಇವತ್ತು ನಾನೇ ಇದನ್ನೆಲ್ಲ ಕಟ್ತಾ ಇದ್ದೀನಿ, ಡೆಕೋರೇಷನ್ ಇದು ಮನೆ ಕೃಷ್ಣಂದಕ್ಕೆ ಹಾಕಿದ್ನಲ್ಲ ಅದನ್ನೇ ಹಾಕ್ತಾ ಇದ್ದೀನಿ. ಇನ್ನೇನಿದ್ರು ಸೆಲೆಬ್ರೇಷನ್ ಎಲ್ಲ ನಮ್ಮದು ಮನೆ ಆದಮೇಲೆ, ಸೊ ಅಷ್ಟರವರೆಗೆ ಸಿಂಪಲ್ಲಾಗೆ ಮಾಡೋಣ, ಏನಂತೀರಾ? ಇವತ್ತು ಮಕ್ಕಳೆಲ್ಲ ಏನು ಮಾಡಿದ್ರಪ್ಪ, ಆಡಲಿಕ್ಕೆ ಹೋದರು, ಬೆಲೂನೆಲ್ಲ ಕಟ್ಟಿ. ನಾನು ಹೇಳಿದೆ ಇವತ್ತು ಬೇಗ ಮಾಡೋಕ್ಕುಂಟು, ನಿಲ್ಲಿ ನೀವು ಇವತ್ತೊಂದಿನ ಆಡೋಕ್ಕೆ ಹೋಗಬೇಡಿ ಅಂತ. ಯಾಕಂದರೆ ಮತ್ತು ನಂಗೆ ಓದಿಸ್ಲಿಕ್ಕೆಲ್ಲ ಉಂಟಲ್ಲ, ಲೇಟ್ ಆದರೆ ಮತ್ತು ಇವನು ಮಲಗ್ತಾನೆ ಬೇಗ. ಹಾಗಾಗಿ ಆದರೂ ಮಕ್ಕಳು ಕೇಳಲಿಲ್ಲ, ಬೆಲೂನೆಲ್ಲ ಕಟ್ಟಿ ಒಂದು 6 ಗಂಟೆ ತನಕ ಇಲ್ಲೇ ಆಡ್ತೀವಿ ಅಂತ ಹೇಳಿದರು. ಮತ್ತು ಆಂಟಿ 6:30 ಒಳಗಡೆ ಬರ್ತೀವಿ ಅಂತ ಹೋಗಿದ್ದಾರೆ. ಅವರಂತೂ ಖಂಡಿತ 6:30 ಒಳಗಡೆ ಅಂತೂ ಬರಲ್ಲ, ನನಗಂತೂ ಗೊತ್ತು.
ಓಕೆ, ಇವಾಗ ಸಿಂಪಲ್ಲಾಗಿ ಸೆಲೆಬ್ರೇಷನ್ ರೆಡಿ ಮಾಡೋಣ ನಾವೇ. ಮಾಡಿ ಆಮೇಲೆ ಬೆಲೂನೆಲ್ಲ ಆಮೇಲೆ ತರೋದು, ಯಾಕಂದರೆ ಹನಿಗೆ ಗೊತ್ತಾಗಬಾರ್ದಲ್ಲ. ಹಾಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಉಂಟು. ಇದೆಲ್ಲ ನೀವು ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ, ಯಾಕಂದರೆ ಈ ವ್ಲಾಗ್ ಉದ್ದ ಆಗುತ್ತೆ, ಹಾಕಿದರೆ ಲಾಂಗ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಏನೆಲ್ಲ ಆಯಿತು, ಮಕ್ಕಳು ಎಷ್ಟೊತ್ತಿಗೆ ಬಂದರು, ಹನಿಗೆ ಏನೆಲ್ಲ ಗಿಫ್ಟ್ ಸಿಕ್ತು, ಯಾರಿಗೆಲ್ಲ ಎಷ್ಟು ಖುಷಿ ಆಯಿತು, ಹಾಗೆ ಹನಿಗೆ ನನ್ನ ಸರ್ಪ್ರೈಸ್ ಗಿಫ್ಟ್ ಇಷ್ಟ ಆಯ್ತಾ ಇಲ್ವಾ, ಏನು ಗಿಫ್ಟು, ಇದೆಲ್ಲ ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ವರೆಗೂ ನೀವು ಕಾಯಲೇಬೇಕು. ಓಕೆ, ಹಾಗಾದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್ ಎಲ್ರಿಗೂ. ಮತ್ತು ಅನ್ಬ್ರಾಂಡೆಡ್ ಟಾಪ್ 300 ರೂಪಾಯಿ, ಬ್ಯಾಗ್ 200 ಮತ್ತು ಶೂ. ನಾನು ಡೆಕೋರೇಷನ್ ಮಾಡ್ತಾ ಇದ್ದೇನೆ, ಮಕ್ಕಳೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರೋಲ್ಲ. ಶಾಪ್ಸಿ ಡೌನ್ಲೋಡ್ ನೌ. ಮಕ್ಕಳನ್ನು ನೋಡಿಕೊಳ್ಳುವುದು ತಾನು ಕೆಲಸ. ಸ್ನಾನಕ್ಕೆ ಹೋಗು.